ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಪ್ರಶ್ನ ವೇದಿಕೆಗೆ ತಮಗೆಲ್ಲ ಸ್ವಾಗತವನ್ನ ಕೋರ್ತಾ, ಈ ವೇದಿಕೆಯಲ್ಲಿ ಈ ಬಾರಿಯ ಪ್ರಶ್ನೆ ಸೌಮ್ಯ ಶರ್ಮಾ ಅವರದ್ದು. ಅಶ್ವತ್ಥಾಮನನ್ನು ಪ್ರಾತಃ ಸ್ಮರಣೀಯನನ್ನಾಗಿ ಯಾಕೆ ಚಿಂತಿಸಬೇಕು ಅಂತ ಒಂದು. ಇನ್ನೊಬ್ರು ಜಯಶ್ರೀ ಅನ್ನೋರು ಕೇಳಿದ್ದು, ಪೃಥೆಯ ಮಕ್ಕಳು ಉಳಿದ 3 ಜನ ಕೂಡ, ಅಂದ್ರೆ ಯುಧಿಷ್ಠಿರ, ಭೀಮ ಮತ್ತು ಅರ್ಜುನ್. ಆದ್ರೆ ಅರ್ಜುನನನ್ನ ಮಾತ್ರ ಪಾರ್ಥ ಅಂತ ಕರೆಯುವುದು ಯಾಕೆ ಅಂತ ಇನ್ನೊಂದು ಪ್ರಶ್ನೆ. ಅಶ್ವತ್ಥಾಮನನ್ನ ಪ್ರಾತಸ್ಮರಣೆ ಮಾಡುವುದು ಅಂತಂದ್ರೆ ಮುಖ್ಯವಾಗಿ ಅವನನ್ನ ಚಿರಜೀವಿಗಳು ಅಂತ ಸ್ಮರಣೆ ಮಾಡುವುದು. ಬೆಳಗ್ಗಿನ ಹೊತ್ತಿಗೆ ನಡೆಸುವಂತಹ ಆ ಸ್ಮರಣೆ ಎಲ್ಲರೂ ಕೂಡ ಚಿರಜೀವಿಗಳು. ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಾನ್, ಕೃಪ, ಪರಶುರಾಮ, ವೇದವ್ಯಾಸ, ಹೀಗೆ ಅಷ್ಟು 7 ಚಿರಜೀವಿಗಳನ್ನ ಸ್ಮರಣೆ ಮಾಡುವುದು ಅಂತಂದ್ರೆ ನಮಗೆ ಆಯುರ್ವರ್ಧಕ ಅವರು ವ್ಯಕ್ತಿಗಳು ಅಂತ ಅಭ್ಯಂಗ ಸ್ನಾನದಲ್ಲಿ ಇದನ್ನು ವಿಶೇಷವಾಗಿ ಹೇಳ್ತಾರೆ. ತಲೆಗೆ ಎಣ್ಣೆ ಹಚ್ಚುವಾಗ ಈ 7 ಜನರನ್ನ ಸ್ಮರಣೆ ಮಾಡಬೇಕು ಅಂತ. ನಿತ್ಯ ಸ್ನಾನದ ಮುಂಚೆ ನಾವು ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು ಅಂತ ಅಭ್ಯಾಸ ಇದ್ದದ್ರಿಂದ ಆಗ ಆ 7 ಜನರನ್ನ ಸ್ಮರಣೆ ಮಾಡುವುದು. ಮತ್ತೆ ಪ್ರಾತಸ್ಮರಣೀಯರನ್ನುವ ಉದ್ದೇಶ ಏನು ಅಂದ್ರೆ, ಯಾವ ವ್ಯಕ್ತಿಯನ್ನ ಬೆಳಗ್ಗೆ ಸ್ಮರಿಸಿದ್ರೆ ಇಡೀ ದಿನದ ಅಷ್ಟು ಹೊತ್ತು ಕೂಡ ನಮಗೆ ಒಂದು ಸ್ಫೂರ್ತಿದಾಯಕವಾಗಿರುತ್ತೋ ಅವರನ್ನ ಪ್ರಾತಸ್ಮರಣೀಯರು ಅಂತ ಕರೆಯುವುದು. ಈಗ ನಮಗೆ ವಿದ್ಯಾಭ್ಯಾಸ ಕೊಟ್ಟಂತಹ, ಜೀವನಕ್ಕೆ ಅರ್ಥವನ್ನು ಕಲ್ಪಿಸಿದಂತಹ ವಿಶ್ವೇಶತೀರ್ಥ ಗುರುಗಳನ್ನು ನಾವು ಪ್ರಾತಸ್ಮರಣೀಯರು ಅಂತ ಹೇಳ್ತೇವೆ. ಯಾಕೆಂದ್ರೆ ನಮ್ಮ ಅನ್ನ ವಸನ ಎಲ್ಲವೂ ಒದಗಿದ್ದು ಅವರಿಂದ ಅನ್ನುವ ಕಾರಣಕ್ಕಾಗಿ. ಅಂದ್ರೆ ಯಾರಿಂದ ವಿಶೇಷ ಜೀವನ ಲಭ್ಯವಾಗಿದೆಯೋ, ಈಗ ಬನ್ನಂಜೆ ಗೋವಿಂದಾಚಾರ್ಯರು ಜೀವನದ ಎಷ್ಟೋ ಮೌಲ್ಯಗಳನ್ನ ಅವರ ಜೀವನದುದ್ದಕ್ಕೂ ನಮಗೆ ಪಾಠ ಪ್ರವಚನಗಳ ಮೂಲಕನೇ ಒಂದು ಅರ್ಥ ಕಲ್ಪಿಸಿದವರಾದ್ರಿಂದಾಗಿ ಅವರನ್ನ ಪ್ರಾತಸ್ಮರಣೀಯರು ಅಂತ ನಾವು ಹೇಳೋದು. ಯಾರನ್ನ ಸ್ಮರಿಸಿದ್ರೆ ನಮ್ಮ ಮನಸ್ಸು, ನಮ್ಮ ಇಡೀ ದಿನ ಸ್ವಚ್ಛವಾಗಿರುತ್ತೋ, ಸುಸ್ಥಿತಿಯಿಂದ ಇರುತ್ತೋ ಮತ್ತು ಉತ್ಸಾಹದಾಯಕವಾಗಿರುತ್ತೋ ಅಂಥ ವ್ಯಕ್ತಿಗಳನ್ನ ಸ್ಮರಿಸುವುದರಿಂದ ನಮಗೆ ಜೀವನ ಸುಗಮವಾಗಿ ಸಾಗತ್ತೆ ಅನ್ನೋ ದೃಷ್ಟಿಯಿಂದ ಸ್ಮರಣೆ ಮಾಡೋದು. ಎರಡನೇದು, ಪೃಥೆಯ ಮಕ್ಕಳು ಪಾರ್ಥ ಅನ್ನೋ ಅಂಶದಲ್ಲಿ ಅರ್ಜುನನಿಗೆ ಪಾರ್ಥ ಅಂತ ಕರೆದದ್ದು ಹೌದು. ಆದ್ರೆ ಯುಧಿಷ್ಠಿರನಿಗೆ ಮತ್ತೆ ಭೀಮನಿಗೆ ಪಾರ್ಥ ಅಂತ ಕರೆದಿಲ್ಲ ಅಂತಿಲ್ಲ. ನಾವು ಗೀತೆಯನ್ನ ಮಾತ್ರ ಅಬ್ಸರ್ವ್ ಮಾಡಿದ್ರಿಂದಾಗಿ ನಮಗೆ ಪಾರ್ಥ ಅನ್ನುವ ಶಬ್ದ ಅರ್ಜುನನಿಗೆ ವಿಶೇಷವಾಗಿ ಬಂದದ್ದನ್ನು ನಾವು ನೋಡ್ತೇವೆ. ಕೃಷ್ಣ ಬಾಯಿ ತುಂಬ ಪಾರ್ಥ ಅಂತ ಕರೀತಾನೆ ಅನ್ನೋದು ಸತ್ಯ. ಆದ್ರೆ ಉಳಿದವರಿಗೆ ಪಾರ್ಥ ಅಂತ ಕರೆದಿಲ್ಲ ಅಂತಿಲ್ಲ. ಭಾರತದಲ್ಲಿ ಬೇರೆ ಕಡೆಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಯುಧಿಷ್ಠಿರನನ್ನು ಪಾರ್ಥ ಅಂತ ಕರೆದಿದ್ದಿದೆ. ಪ್ರಸಿದ್ಧಿ ಅರ್ಜುನನಿಗಿದೆ. ಯಾಕೆಂದ್ರೆ ಕೃಷ್ಣನ ಬಾಯಿಯಲ್ಲಿ ಅವನನ್ನ 10 ಬಾರಿ ಉಪದೇಶದ ಸಂದರ್ಭದಲ್ಲಿ ಕರೆದದ್ದಾದ್ರಿಂದ ಬೇರೆಯವರ ಹೆಸರು ಸ್ವಲ್ಪ ಅಪ್ರಸಿದ್ಧ ಅನ್ನೋದು ಬಿಟ್ರೆ, ಪಾರ್ಥ ಅನ್ನುವ ಶಬ್ದ ಗೀತೆಯಲ್ಲಿ ಪಾರವನ್ನು ಕಾಣಬೇಕಾದವನು ಅನ್ನುವ ಅರ್ಥದಲ್ಲಿಯೂ ಕೂಡ ಅರ್ಜುನನನ್ನ ವಿಶೇಷವಾಗಿ ಒಬ್ಬ ಸಾಧಕನ ನೆಲೆಯಲ್ಲಿ ಕಲ್ಪಿಸಿದ್ದಾದ್ರಿಂದ ಪಾರ್ಥ ಅನ್ನೋದು ಅರ್ಜುನನಿಗೂ ಆಗತ್ತೆ. ಅರ್ಜುನನ ಸ್ಥಾನದಲ್ಲಿ ನಿಂತ ಒಬ್ಬ ಸಾಧಕನಿಗೂ ಪಾರ್ಥ ಅನ್ನುವ ಶಬ್ದ ಕೃಷ್ಣನ ಬಾಯಲ್ಲಿ ಅರ್ಹವಾಗಿ ಹೊಂದತ್ತೆ ಅನ್ನುವ ಕಾರಣಕ್ಕೋಸ್ಕರ ಅದು ಪ್ರಸಿದ್ಧಿಗೆ, ಅಂದ್ರೆ ಸಾಧನೆಯನ್ನ ಮಾಡುವುದಕ್ಕೆ ಪ್ರಯತ್ನಶೀಲನಾದವನು ಅಂತ ಅರ್ಥ. ಪಾರ್ಥ ಅಂದ್ರೆ ಅದು ಒಬ್ಬ ಸಾಧಕನು ಪ್ರಯತ್ನಶೀಲನಾಗಬೇಕಾದ್ರಿಂದಾಗಿ ಅವನನ್ನು ಉದ್ದೇಶಿಸಿ ಕೃಷ್ಣ ಅರ್ಜುನನನ್ನ ಪಾರ್ಥ ಅಂತ ಕರೆದ. ಹಾಗಾಗಿ ಪಾರ್ಥ ಅನ್ನೋದು ಕೇವಲ ಅರ್ಜುನನಲ್ಲಿ ಮಾತ್ರ ಪ್ರಯೋಗವಾಗುವಂಥದ್ದಲ್ಲ, ಉಳಿದ ಇಬ್ಬರಲ್ಲೂ ಕೂಡ. ಹಾಗೆ ಇನ್ನಿಬ್ಬರು ಇದ್ದಾರೆ, ಯಾರು ಮಾದ್ರಿಯ ಮಕ್ಕಳು, ಅವರಿಬ್ಬರನ್ನ ಪಾರ್ಥ ಅಂತ ಎಲ್ಲೂ ಕರೆಯುವ ಪ್ರಸಂಗ ಇಲ್ಲ. ಇವರಿಬ್ಬರಿಗೆ ಮಾತ್ರ ಆ ಹೆಸರಿದೆ. ಆದ್ರಿಂದಾಗಿ ಎಲ್ಲರಲ್ಲೂ ಈ ಹೆಸರು ಅನ್ವಯ ಯೋಗ್ಯವಾಗಿದೆ. ಹೀಗೆ ಇನ್ನಷ್ಟು ಜಿಜ್ಞಾಸೆಗಳಿಗೆ ನಮ್ಮೊಂದಿಗೆ ಸೇರಿಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.